ದಯವಿಟ್ಟು ಒಂದು ನಿಮಿಷ ತಾಳ್ಮೆಯಿಂದ ಇರಿ. ಪ್ರೇಮ ಮದುವೆ ಸಂಸಾರ ಕೋರ್ಟು ಕಚೇರಿ ವ್ಯವಹಾರ ಸಮಸ್ಯೆ ನಮ್ಮಲ್ಲುಂಟು ಪರಿಹಾರ. ಟೈಮ್ ಪಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ನಿರೂಪಕಿ ನೀರಾ ಮಾಡುವ 108 ನಮಸ್ಕಾರಗಳು. ನೀವೆಲ್ಲ ಕಾತರದಿಂದ ಕಾಯ್ತಾ ಇರೋ ಪುಕ್ಕಟ್ಟೆ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಅಕ್ಕರೆಯ ಸಕ್ಕರೆಯ ಹಾಗೂ ಕೊಕ್ಕರೆಯ ಸ್ವಾಗತ. ನಮ್ಮ ಇಂದಿನ ಈ ಪುಕ್ಕಟ್ಟೆ ಸಲಹೆ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಶ್ರೀ ವಿದ್ವಾನ್ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿಗಳು ನಿಮ್ಮ ದೂರವಾಣಿ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 42420420. ಇದನ್ನು ನೀವು ಸುಲಭವಾಗಂದರೆ 420 ಅಥವಾ ಹ್ಯಾಟ್ರಿಕ್ 420 ಅಂತ ಸುಲಭವಾಗಿ ನೆನ್ಪಿಟ್ಕೊಳ್ಬೋದು. ಶಾಸ್ತ್ರಿಗಳೇ ನಮಸ್ಕಾರ. ಓಂ ಶ್ರೀ ದೇವಿಯೇ ನಮಃ. ಓಂ ಶ್ರೀ ಕಾವಿಯೇ ನಮಃ. ಓಂ ಶ್ರೀ ಟಿವಿಯೇ ನಮಃ. ಟೈಮ್ ಪಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿಯ ಉಚಿತವಾದ ಆಶೀರ್ವಾದಗಳು. ಶಾಸ್ತ್ರಿಗಳೇ, ನಿಮ್ಗೆ ಈ ವಿದ್ವಾನ್ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ ಅಂತ ಹೆಸರು ಹೇಗೆ ಬಂತು ಅಂತ ಹೇಳ್ತೀರಾ? ಓಹೋ, ನನಗೆ ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ ಎಂಬ ಹೆಸರು ಬರೋದಕ್ಕೆ ನನ್ನ ಬಳಿ ಇರುವ ಈ ಲ್ಯಾಪ್ಟಾಪೇ ಕಾರಣ. ನೀವು ಬೇರೆ ಏನು ಬೇಡ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಸಾಕು. ಅದನ್ನು ಈ ಲ್ಯಾಪ್ಟಾಪ್ನಲ್ಲಿ ಕೀ ಇನ್ ಮಾಡಿ ತಕ್ಷಣ ನಿಮ್ಮ ಭೂತ ಭವಿಷ್ಯವನ್ನೆಲ್ಲ ಜಾಲಾಡಿಸಿಡುವ ಏಕೈಕ ಹೈಟೆಕ್ ಗುರು ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ. ಆಡ್ ಮುಟ್ಟದ ಸೊಪ್ಪಿಲ್ಲ, ಮೊಬೈಲ್ ಇಲ್ಲದ ಮನುಷ್ಯರಿಲ್ಲ ಅನ್ನೋ ಹಾಗೆ ನಮ್ಮ ಶಾಸ್ತ್ರಿಗಳು ಓದೋದ್ ಶಾಸ್ತ್ರವೇ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಬೇಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ, ಕಾಕ್ ಶಾಸ್ತ್ರ, ಕೋಕ್ ಶಾಸ್ತ್ರ, ಹಲ್ಲಿ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪಾಕ್ ಶಾಸ್ತ್ರ, ಧೋಕಾಶಾಸ್ತ್ರ, ಈ ಥರ ಸಕಲ ಶಾಸ್ತ್ರ ಪಾರಂಗತ ನಮ್ಮ ವಿಶ್ವವಿಖ್ಯಾತ ಈ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ. ಯಾವುದೋ ಕಾಲ್ ಬರ್ತಾ ಇದೆ. ಫಸ್ಟ್ ಕಾಲ್ ಮಾಡ್ತಾ ಇರೋದು ಯಾರು ಅಂತ ಕೇಳಲ್ಲ. ಫಸ್ಟ್ ಕಾಲ್ ಅಂದ್ರೆ ಜನ ಅಪಾರ್ಥ ಮಾಡ್ಕೊಂತಾರ್ರಿ. ಶುದ್ಧ ಕನ್ನಡದಲ್ಲಿ ಮೊದಲನೇ ಕರೆ ಅಂತ ಹೇಳಿ. ಕರ್ನಾಟಕದಲ್ಲಿರುವಾಗ ಕನ್ನಡದಲ್ಲೇ ಮಾತಾಡ್ಬೇಕಲ್ವಾ? ಓಕೆ ಶಾಸ್ತ್ರಿಗಳೇ, ಇನ್ಮೇಲೆ ಅನ್ನೆಸೆಸರಿ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡದೆ ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಓಕೆ ಓಕೆ. ಹಲೋ, ಯಾರು ಮಾತಾಡೋದು? ಹಲೋ, ನಾನೇ ಮಾತಾಡೋದ್ರಿ. ಜರ ಆ ಲಟ್ಪಟ್ ಶಾಸ್ತ್ರಿಗಳ ಕಡೆ ಒಂದು ಪ್ರಶ್ನೆ ಕೇಳೋದಿತ್ರಿ. ಲಾಟ್ಪೂಟ್ ಶಾಸ್ತ್ರಿ ಅಲ್ಲಪ್ಪ, ಇದು ಲ್ಯಾಪ್ಟಾಪ್ ಶಾಸ್ತ್ರಿ. ವಿದ್ವಾನ್ ಲ್ಯಾಪಾನಂದ ಟಾಪಾನಂದ ಶಾಸ್ತ್ರಿ ಅಂತ ಹೇಳಿ. ಹ್ಞೂನ್ರಿ, ಅವರೇ. ಆ ಟೋಪಾನಂದ ಶಾಸ್ತ್ರಿಗಳಿಗೆ ಫೋನ್ ಕೊಡ್ರಿ. ನಿಮ್ಮ ಸಮಸ್ಯೆ ಏನು ಅಂತ ಬೇಗ ಹೇಳಿ. ಸಾಹೇಬ್ರ, ನನ್ನ ಹೆಂಡತಿ. ನಿಮ್ಮ ಹೆಂಡತಿನೇ ನಿಮ್ಮ ಸಮಸ್ಯೆಯೋ? ಅಲ್ರಿ, ನನ್ನ ಹೆಂಡತಿ 2 ಸಲ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ 2 ಹೆಂಡತಿ ಇರಬೇಕು ಪಾಪ. ಇಲ್ರಿ, ಒಬ್ಬಾಕಿನೇ 3 ದಿನದಲ್ಲಿ ಒಂಟು ಬತ್ತೀನಿ ಅಂತ ತವ್ರಿಗೆ ಹೋದಾಕಿ 3 ವಾರ ಆದರೂ ಬಂದಿಲ್ರಿ ಸಾಹೇಬ್ರ. ಆಕೆ ಯಾವಾಗ ಹೊಂಟು ಬತ್ತಾಳೆ ಅಂತ ನಿಮ್ಮ ಲಟ್ಪುಟ್ಟಿದೆಯಲ್ಲ, ಅದೇ ಆ ಪೆಟ್ಟಿಗೆ ನೋಡಿ ಹೇಳ್ತೀರೇನ್ರಿ? ಹಬ್ಬಾ, ಹೆಂಡತಿ ತವರಿಂದ ಯಾವಾಗ ವಾಪಸ್ ಬರ್ತಾಳೆ ಅಂತ ಕಾಯ್ತಾ ಇದ್ದಾರೆ. ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಹೆಂಡತಿ ಮೇಲೆ. ಪ್ರೀತಿ ಗೀತಿ ಏನು ಇಲ್ರಿ. ದಿನಾ ರಾತ್ರಿ ಮಲಗೋವಾಗ ಅವಳ ಬೈಗುಳ ಕೇಳಿ ರೂಢಿ ಆಗೈತ್ರಿ.
3 ವಾರದಿಂದ ಅವಳ ಬೈಗುಳ ಕೇಳ್ದೇನೆ ನಿದ್ದೆನೇ ಬರುವಲ್ದು ನೋಡ್ರಿ. ಓ ಹೀಗೋ, ಮಡದಿಯ ಬೈಗುಣ ಇವರಿಗೆ ಜೋಗುಣವಾಗಿದೆ. ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಬರ್ತಾ ಹಂಗಂದ್ರೇನ್ರಿ? ನೀವು ಹುಟ್ಟಿದ ತಾರೀಖ್ ರೀ. ನಾನು ಗೊತ್ತಿಲ್ಲ ಬಿಡ್ರಿ. ಯಾಕಂದ್ರೆ ನಾನು ಹುಟ್ಟಿದಾಗ ಬರೀ ಸಣ್ಣ ಕೂಸಿದ್ದಿ. ಹೌದಾ ಬಿಡಿ. ನಿಮ್ಮ ಹೆಸರೇನು? ನನ್ನ ಹೆಸ್ರೇನ್ರಿ? ಹೌದ್ರಿ, ನಿಮ್ಮ ಹೆಸರೇ. ಮತ್ತೇನು, ನನ್ನ ಹೆಸರ? ಹುಟ್ಟು ಹೆಸ್ರ ಇಟ್ ಹೆಸ್ರ? ರೀ, ಯಾವ್ದೋ ಒಂದು ಸುಟ್ಟ ಹೆಸರು ಬೇಗ ಹೇಳ್ರಿ, ಟೈಮ್ ಆಗ್ತಿದೆ. ನನ್ನ ಹೆಸರು ಶರಣಪ್ಪ ಮಣಿಯಪ್ಪ ದಾಸಣ್ಣವರ್. ಮಂದಿ ಶರಣ್ಯ ಅಂತಾರ್ರಿ. ನನ್ನ ಹೆಂಡತಿ ಪ್ರೀತಿಯಾಗಿ ಶಾಣ್ಯ ಶಾಣ್ಯ ಅಂತಾಳ್ರಿ. ಶರಣಪ್ಪ, ಶಾಶಾ, ಶೀಶಿ, ಕೀಕಿ, ಚೀಚಿ, ಪೀಪಿ, ಥು. ಕುಂಭ ಸಪ್ತಮದಲ್ಲಿ ಶನಿ ಬಂದಿರೋದ್ರಿಂದ ನಾಳೆ ನಿಮ್ಮ ಹೆಂಡತಿ ಮನೆಗೆ ಬರ್ತಾಳೆ ಬಿಡಿ. ಸರಿ, ಹಾಗಾದ್ರೆ ನಾಳೆಯಿಂದ ನಿಮ್ಮ ಹೆಂಡತಿ ಬೈಗಳದ ಹಾರ್ಮೋನಿಯಂ ನೀವು ಕೇಳ್ತಾ ಇರಿ. ನಡುವೆ ಆಕೆ ನಿಮ್ಮ ಮಂಡೆಯನ್ನು ಚಂಡೆಯಾಗಿ ಬಾರಿಸುವ ಸಂಭವವೂ ಉಂಟು. ಇರ್ಲಿ ಬಿಡ್ರಿ, ಸದ್ಯ ಹೆಂಡತಿ ಒಂಟ್ ಬತ್ತಾಳಲ್ಲ ಅಷ್ಟೇ ಸಾಕು. ನಮಸ್ಕಾರ ರೀ ಸಾಹೇಬ್ರ. ನಾನೇ ನಂಬರ್ 1 ಅಮ್ಮವರ ಗಂಡ ಅಂತಂದ್ರೆ ಈ ಶರಣಪ್ಪ ನನಗೇ ಸೈಡ್ ಹೊಡಿತಾನೆ. ಅದಿರ್ಲಿ ಶಾಸ್ತ್ರಿಗಳೇ, ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಮಾಡಿಸಿದ ಯಜ್ಞ ಕಾರಣ ಅಂತೆ, ನಿಜಾನ? ಅದೆಲ್ಲ ಹಳೆ ಕತೆಮ್ಮ. ಇತ್ತೀಚಿನ ಸೆಲೆಬ್ರಿಟಿ ಕ್ಲೈಂಟ್ ಯಾರು ಅಂತ ಗೊತ್ತಾ? ಯಾರು? ಬರಾಕ್ ಒಬಾಮಾ. ವೈಟ್ ಹೌಸ್ಗೆ ಬರಾಕ್ ಒಬಾಮಾ ಬರೋದಿಕ್ಕೆ ಈ ಶಾಸ್ತ್ರಿನೇ ಕಾರಣ. ನಿಜವಾಗ್ಲೂ ನಂಗೇನೋ ನಂಬೋಕಾಗ್ತಾ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾಳೆನೆ ನೀವು ಅಮೇರಿಕಾಗೆ ಹೋಗಿ ಬರಾಕ್ ಒಬಾಮಾನ ಭೇಟಿ ಮಾಡಿ, ಅವನ್ ಸೊಂಟನ ಪರೀಕ್ಷಿಸಿ, ಅಲ್ಲಿ ನಾನು ಕಟ್ಟಿದ ಬೆಳ್ಳಿ ತಾಯ್ತಾ ಇದೆ, ನೀವೇ ನೋಡ್ಬೋದು. ಚೀಚಿ ಬೇಡ ಶಾಸ್ತ್ರಿಗಳೇ, ಮಿಶಲ್ ಏನಂತಾಳ ಆಮೇಲೆ. ಸೆಕೆಂಡ್ ಕಾಲ್ ಬರ್ತಾ ಇದೆ, 1 ನಿಮಿಷ. ಸೆಕೆಂಡ್ ಕಾಲ ಯಾರಿಗೆ? ಸೆಕೆಂಡ್ ಕಾಲ್ ಅಂದ್ರೆ ಎರಡನೇ ಕರೆ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ, ನನ್ನ ಹೆಸರು ಡಾಕ್ಟರ್ ಸಾವಿತ್ರಿ ಕತ್ರಿ ಅಂತ, ಸಿಸೇರಿಯನ್ ಸ್ಪೆಷಲಿಸ್ಟ್ ನಾನು. ಡಾಕ್ಟರ್ ಕತ್ರಿ, ಸಿಸೇರಿಯನ್ ತಜ್ಞೆ. ಆಹಾ, ಹೆಸರಿಗೆ ತಕ್ಕ ಉದ್ಯೋಗ, ಉದ್ಯೋಗಕ್ಕೆ ತಕ್ಕ ಹೆಸರು. ಬಹಳ ಚೆನ್ನಾಗಿದೆ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಓ, ನನಗೇನು ಸಮಸ್ಯೆ ಇಲ್ಲ ಶಾಸ್ತ್ರಿಗಳೇ. ನಾನು ನರ್ಸಿಂಗ್ ಹೋಮ್ ಬಂದು ಒಂದು ಪೇಷಂಟ್ ಪರವಾಗಿ ಒಂದು ಪ್ರಶ್ನೆ ಕೇಳಬೇಕಿತ್ತು ಅಷ್ಟೇ. ಸರಿ, ನಿಮ್ಮ ಪೇಷಂಟ್ ಹೆಸರು ಮತ್ತೆ ಅವರ ಜನ್ಮ ದಿನಾಂಕ ತಿಳಿಸಿ. ಹೆಸರು ವಿನಯ, ಡೇಟ್ ಆಫ್ ಬರ್ತ್ 18/2/82. ವಿನಯ ಅಂದ್ರೆ ಗಂಡ ಹೆಣ್ಣ? ಶಾಸ್ತ್ರಿಗಳೇ, ಹೆರಿಗೆಗೆ ಬಂದಿರೋ ಪೇಷಂಟ್. ಓ ಸಾರಿ, ದಿನಾಂಕ ಹೇಳಿದ್ರಿ 18. 1 + 8. ನೀರವರೇ, ಕ್ಯಾಲ್ಕುಲೇಟರ್ ಕೊಡಿ. 1 + 8 9. ನವಮಾಸ ತುಂಬಿದೆ. ಗ್ರಹ ಬಲ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮಗು ಗಂಡಾಗ್ಬೋದು, ತಪ್ಪಿದ್ರೆ ಹೆಣ್ಣಾಗ್ಬೋದು. ನಾರ್ಮಲ್ ಡೆಲಿವರಿ, ಡೋಂಟ್ ವರಿ. ಅಯ್ಯೋ, ನಾರ್ಮಲ್ ಡೆಲಿವರಿನಾ? ನನ್ನ ಪೇಷಂಟ್ ನಾರ್ಮಲ್ ಡೆಲಿವರಿ ಬೇಡ ಶಾಸ್ತ್ರಿಗಳೇ, ಸಿಸೇರಿಯನ್ನೇ ಬೇಕಂತೆ. ಇದೊಳ್ಳೆ ವಿಚಿತ್ರ, ಯಾಕಂತೆ? ಯಾವ ಟೈಮಲ್ಲಿ ಮಗು ಹುಟ್ಟಿದ್ರೆ ಮುಂದೆ ಒಳ್ಳೆ ಕಿಂಡರ್ ಗಾರ್ಟನಲ್ಲಿ ಎಕ್ಸಿಬಿಷನ್ ಸಿಗುತ್ತೋ ಆ ಟೈಮನ್ನು ಶಾಸ್ತ್ರಿಗಳ ಹತ್ರ ಕೇಳಿಕೊಂಡು ಅದೇ ಟೈಮಲ್ಲಿ ಮಗುನ ಹೊರಗೆ ತೆಗೆಯೋ ಹಾಗೆ ಇಂಜೆಕ್ಷನ್ ಕೊಟ್ಟು ಬಂದಿದ್ದೀನಿ. ನಾರ್ಮಲ್ ಡೆಲಿವರಿ ಆಗದಾಗ ಇಂಜೆಕ್ಷನ್ ಕೊಟ್ಟು ಬಂದಿದ್ದೀನಿ. ವೆರಿ ಗುಡ್, ಒಳ್ಳೆ ಐಡಿಯಾ. ಹೆಸರು ವಿನಯ, VWXYZ. ಇನ್ನು ಅರ್ಧ ಗಂಟೆ ಬಿಟ್ಟು ನೀವು ಸಿಸೇರಿಯನ್ ಮಾಡಿ. ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಗತ್ತೆ, ಸಿಟಿನಲ್ಲೂ ಒಳ್ಳೆ ರ್ಯಾಂಕ್ ಬರುತ್ತೆ ನೋಡಿ. ಆಯ್ತು ಶಾಸ್ತ್ರಿಗಳೇ, ಹಾಗೆ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್, ನಮಸ್ಕಾರ. ಬೇಗ ಹೋಗಿ ಇನ್ನೊಂದು ಇಂಜೆಕ್ಷನ್ ಕೊಟ್ಬಿಡಿಲ್ಲ ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಬಿಡತ್ತೆ. ಇನ್ನೊಂದು ಕರೆ ಬರ್ತಾ ಇದೆ. ಹಲೋ ಹಲೋ ಜೈ ಕನ್ನಡಾಂಬೆ, ಕನ್ನಡಮ್ಮನಿಗೆ ಜಯವಾಗಲಿ.
ಹಲೋ, ಯಾರ್ರೀ ಮಾತಾಡ್ತಿರೋದು? ಏನ್ರಿ ನೀವೇ ಯಾಕೆ ಕೇಳ್ತಿದ್ದೀರಾ? ನಾನು ಫೇಮಸ್ ಚುಟುಕು ಕವಿ ಚಿಕ್ಕಪುಟ್ಟಯ್ಯ ಮಾತಾಡ್ತಿರೋದು, ಕಾಕಾಸ ಅಧ್ಯಕ್ಷ. ಏನು ಕಕ್ಕಸ? ಕಕ್ಕಸಲ್ರಿ, ಕಾಕಾಸ ಅಂದ್ರೆ ಕನ್ನಡ ಕಲಿಗಳ ಸಮಿತಿ. ಒಳ್ಳೆಯದು. ಹೆಸರು ಚಿಕ್ಕ ಪುಟ್ಟಯ್ಯ, ಚುಟುಕ ಕವಿ. ಚುಟುಕ ಅಂದ್ರೆ ಚಿಕ್ಕದು, ಹೌದು. ಪುಟ್ಟ ಅಂದ್ರು ಚಿಕ್ಕದು. ಒಳ್ಳೆ ಅರ್ಥಪೂರ್ವವಾದ ಹೆಸರು. ಚಿಕ್ಕ ಪುಟ್ಟಯ್ಯನವರೇ, ಇದು ನಿಮ್ಮ ಸ್ವಂತ ಹೆಸರ? ಸ್ವಂತ ಅಲ್ದೆ ಇನ್ನೇನು ಬಾಡಿಗೆ ಇಟ್ಕೋತಾರ ಹೆಸರನ್ನ? ಹಾಗಲ್ರಿ, ಇದು ನಿಮ್ಮ ನಿಜವಾದ ಹೆಸರು ಅಲ್ಲ ಕಾವ್ಯನಾಮವೋ? ಚಿಕ್ಕ ಪುಟ್ಟಯ್ಯ ಅನ್ನೋದು ನನ್ನ ನಿಜವಾದ ಹೆಸರೇ. ನನ್ನ ಹೆಂಡತಿ ಪ್ರೀತಿಯಿಂದ ಚೀಪು ಚೀಪು ಅಂತ ಕರೀತಾಳೆ. ಈಗಿನ ಕಾಲದ ಕವಿಗಳಿಗೆ ಕಾವ್ಯನಾಮ ಇರೋದಿಲ್ಲ ನೋಡಿ. ನಿಜ. ಹಿಂದಿನ ಕಾಲದ ಕವಿಗಳಿಗೆ ಒಂದಲ್ಲ ಒಂದು ಕಾವ್ಯನಾಮವಿತ್ತು. ಹೌದು. ಆದ್ರೆ ಇಂದಿನ ಕವಿಗಳು ಕಾವ್ಯಕ್ಕೇ ನಾಮ. ಓಹೋ, ಪರವಾಗಿಲ್ಲ ಶಾಸ್ತ್ರಿಗಳೇ, ನೀವು ಚುಟ್ಕ ಬರೀತೀರಾ? ನಮ್ ಶಾಸ್ತ್ರಿಗಳು ಸಕಲ ಕಲಾವಲ್ಲಭರು. ಅದಿರ್ಲಿ ಚಿಕ್ಕ ಪುಟ್ಟಯ್ಯನವ್ರೆ, ಇದು ಪುಕ್ಕಟೆ ಸಲಹೆ ಕಾರ್ಯಕ್ರಮ ಅಲ್ಲ. ನಿಮ್ ಸಮಸ್ಯೆ ಏನು ಅಂತ ಬೇಗ ಹೇಳ್ತೀರಾ? ನನ್ನ ಸಮಸ್ಯೆನಾ ಹೇಳ್ತೀನಿ ಕೇಳಿ. ನಾನು ಕಳೆದ 2 ದಶಕಗಳಿಂದ ನಾವು ಚುಟುಕುಗಳನ್ನ ಬರಿತಾ ಇದ್ದೀನಿ. 100 ಕ್ರಾಂತಿಕಾರಿ ಚುಟುಕುಗಳನ್ನು ಬರೆದು ಜನರನ್ನ ಬಡಿದೆಬ್ಬಿಸಿದ್ದೇನೆ. ಇತ್ತೀಚೆಗೆ ಯುಗಾದಿ ಸಂದರ್ಭದಲ್ಲಿ ಒಂದು ಬರೆದ ನಾನು ಚುಟುಕು ಕೇಳ್ತೀರಾ? ಸ್ವಾಮಿ, ಇದು ಕವಿಗೋಷ್ಠಿ ಅಲ್ಲ, ಪುಕ್ಕಟ್ಟೆ ಸಲಹೆ ಕಾರ್ಯಕ್ರಮ. ಗೊತ್ತು, 4 ಸಾಲು ಹೇಳ್ತೀನಿ, ದಯವಿಟ್ಟು ಕೇಳಿ. ಹ್ಞೂ, ಬೇಗ ಹೇಳಿ. ಎದ್ದೇಳು 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 ಕನ್ನಡಿಗನೇ, ಕನ್ನಡಮ್ಮನ ಕೆನ್ನೆ ಮೇಲಾಣೆ, ಬೇಗನೆ ಏಳೆಂದು ಕರೆ ಕೊಡುವೆ, ಏಳದಿದ್ದರೆ ಎದ್ದು ಒದ್ದು ಬಿಡುವೆ. ವಾ ವಾ ವಾ, ತುಂಬಾ ಚೆನ್ನಾಗಿದೆ. ಅದೇ ನೀವೇನೋ ಚೆನ್ನಾಗಿದೆ ಅಂತ ಹೇಳ್ತೀರಾ, ಆದ್ರೆ ಇಂಥ 100 ಚುಟುಕುಗಳನ್ನು ಬರೆದ್ರು ಆ ಸಮಿತಿ ಅದಕ್ಕೆ ಅದೇ ನಮ್ಮ ಪ್ರಶಸ್ತಿನೇ ಕೊಟ್ಟಿಲ್ಲ ನೋಡಿ ನನಗೆ. ಈಗ ಇದಕ್ಕೆ ಏನ್ ಕಾರಣ? ನಾನು ಬರೆಯೋ ಚುಟುಕು ಸರಿ ಇಲ್ವಾ ಅಥವಾ ನನ್ನ ಗ್ರಹಚಾರನೇ ಸರಿ ಇಲ್ವಾ? ಇದನ್ನ ಸ್ವಲ್ಪ ನನಗೆ ಯಾವಾಗ ಪ್ರಶಸ್ತಿ ಸಿಗತ್ತೆ